ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಲ್ಲಿ ಪೊಲೀಸ್ನಲ್ಲಿರುವಂತಹ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವಿಲ್ಲಿ ನೋಡ್ಬೋದು, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2025. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 20/9/2025 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/10/2025 ಅಂದರೆ ಅಕ್ಟೋಬರ್ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿ ಸಲ್ಲಿಸಲು. ಇನ್ನು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ 21/10/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇನ್ನು ಏನಾದರೂ ಕರೆಕ್ಷನ್ ಏನಾದರೂ ಇದ್ದರೆ ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಅದರ ಕರೆಕ್ಷನ್ ಏನಾದ್ರು ಮಾಡೋದಾದರೆ 27/10/2025 29/10/2025 ಅಂದರೆ 2 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಅದರೊಳಗಡೆ ಕರೆಕ್ಷನ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಬೋದು. ಇನ್ನು CBT ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತೇಳಿ ನೋಡೋದಾದರೆ 2025 ಜನವರಿ 2026 ಅಂದರೆ ಡಿಸೆಂಬರ್ ತಿಂಗಳು ಮತ್ತು 2026ನೇ ಜನವರಿ ಈ 2 ತಿಂಗಳ ಮಧ್ಯೆ ಎಕ್ಸಾಮನ್ನು ನಡೆಸುವಂಥದ್ದು CBT ಎಕ್ಸಾಮನ್ನು. ಇನ್ನು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಯಾವುದಾದ್ರೂ ನಿಮಗೇನಾದರೂ ಡೌಟ್ಗಳೇನಾದರೂ ಇದ್ದರೆ ಅಪ್ಲಿಕೇಶನ್ ಕುರಿತು ಈ ಟೋಲ್ ಫ್ರೀ ನಂಬರ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಬೋದು. ಮತ್ತು ವಿಮೆನ್ ಕ್ಯಾಂಡಿಡೇಟ್ ಏನಿದ್ದೀರಾ ಅವರಿಗೂ ಕೂಡ, ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹುದ್ದೆಗೆ. SSC ಅವರು ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಏನಿದ್ದಾರೆ ಅವರು ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ಮಾಡ್ತಾ ಅಂದರೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಹುದ್ದೆಗೆ, ಡೆಲ್ಲಿ ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಭಾರತದ ಯಾವುದೇ ಭಾಗದಲ್ಲಿರುವಂತಹ ಯಾವುದೇ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನೋಟಿಫಿಕೇಷನ್ನ SSC ವೆಬ್ಸೈಟ್ ಏನಿದೆ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಡೆಲ್ಲಿ ಪೊಲೀಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಕೂಡ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿದ್ದಾರೆ. ಈ SSC ಅವರ ವೆಬ್ಸೈಟ್ ಏನಿದೆ ಮತ್ತು ಡೆಲ್ಲಿ ಪೊಲೀಸ್ ವೆಬ್ಸೈಟ್ ಏನಿದೆ ಎರಡು ವೆಬ್ಸೈಟಲ್ಲಿ ಕೂಡ ನಿಮಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು. SSC ಅವರು ಆಲ್ ಓವರ್ ಇಂಡಿಯಾ ಈ ಎಕ್ಸಾಮನ್ನು ನಡೆಸುವಂಥದ್ದು. CBT ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸುವಂಥದ್ದು. ಈ ಎಕ್ಸಾಮು ಇಂಗ್ಲೀಷ್ ಅಥವಾ ಹಿಂದಿ 2 ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ನೀವು ಎಕ್ಸಾಮ್ ಬರೀಬೇಕಾಗಿರೋದು ಇಂಗ್ಲೀಷ್ ಅಥವಾ ಹಿಂದಿ ಈ 2 ಭಾಷೆಯಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಡ್ಮಿಷನ್ ಸರ್ಟಿಫಿಕೇಟನ್ನು ಅಂದರೆ ಅಡ್ಮಿಟ್ ಕಾರ್ಡನ್ನು ಅಫಿಷಿಯಲ್ ವೆಬ್ಸೈಟ್ ಏನಿದೆ SSC ಅವರು ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಡೆಲ್ಲಿ ಪೊಲೀಸರು ಕೂಡ ಸೂಚನೆಯನ್ನು ಅವ್ರ ವೆಬ್ಸೈಟ್ ಏನಿದೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಸೂಚಿಸ್ತಾರೆ. ಇನ್ನು ಎಕ್ಸಾಮ್ ಏನಿದೆ CBT ಎಕ್ಸಾಮ್ ಏನಿದೆ ಮತ್ತು ಅಂತಿಮ ಎಕ್ಸಾಮ್ ಏನಿದೆ ಅಂದರೆ ಫೈನಲ್ ಎಕ್ಸಾಮ್ದು ರಿಸಲ್ಟ್ ಏನಿದೆ ಇದನ್ನು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಸಾರ ಮಾಡ್ತಾರೆ. ಇನ್ನು ಫಿಸಿಕಲ್ ಎಕ್ಸಾಮಿನೇಷನ್ ಇರ್ಬೋದು ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ಬೋದು ಮತ್ತು ಸ್ಕಿಲ್ ಟೆಸ್ಟ್ ಏನಿದೆ ಇದನ್ನೆಲ್ಲ ಡೆಲ್ಲಿ ಪೊಲೀಸರೇ ನಡೆಸುವಂಥದ್ದು. ಇದು ಡೆಲ್ಲಿಯಲ್ಲೇ ನಡೆಯುವಂಥದ್ದು. ನೀವು ಯಾರು ಅಪ್ಲಿಕೇಶನ್ ಹಾಕಿ ನೀವು ಎಲಿಜಿಬಲ್ ಇದ್ದೀರಾ ಅಂಥವರು ನೀವು ಡೆಲ್ಲಿಯಲ್ಲಿ ಹೋಗಿ ಈ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಕಾಲ್ ಲೆಟರ್ ಕೂಡ ಅಷ್ಟೇ ಡೆಲ್ಲಿ ಪೊಲೀಸದ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲೇ ಅಪ್ಲೋಡ್ ಮಾಡ್ತಾರೆ. ನೀವು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಫೈನಲ್ ರಿಸಲ್ಟ್ ಏನಿದೆ, ಫೈನಲ್ ಎಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರ್ಬೋದು, ಮೆಡಿಕಲ್ ಸ್ಟ್ಯಾಂಡರ್ಡ್ಲೆಲ್ಲ ಎಲಿಜಿಬಲ್ ಆದವರು ಮೆರಿಟ್ ಲೀಸ್ಟನ್ನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪೇ ಸ್ಕೇಲ್ ಅಂದರೆ ಸ್ಯಾಲ್ರಿ ನೋಡೋದಾದರೆ ಇದು ಲೆವೆಲ್ 4ನ ಹುದ್ದೆ ಆಗಿರುತ್ತೆ. 25,500ರಿಂದ 81,100 ತನಕ ಇರುತ್ತೆ. ಇದು ಗ್ರೂಪ್ C ಹುದ್ದೆ ಆಗಿರುತ್ತೆ. ಇನ್ನು ವೇಕೆನ್ಸಿ ಡೀಟೇಲ್ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಮೇಲ್ ಆಗಿರುತ್ತೆ. ಟೋಟಲ್ ಎಷ್ಟು ಹುದ್ದೆ ಇದೆ ಅಂತೇಳಿ ನೋಡೋದಾದರೆ ಅನ್ರಿಸರ್ವ್ಡು 168 ಪೋಸ್ಟ್ ಇದೆ. EWS 34 ಇದೆ. OBC 77 ಇದೆ. ಇನ್ನು SC ಅವರು 49 ಇದೆ. ST 13 ಇದೆ. ಟೋಟಲು 341 ಹುದ್ದೆ ಮೇಲ್ ಕ್ಯಾಂಡಿಡೇಟಿಗೆ ಇರುವಂಥದ್ದು. ಇನ್ನು ಫೀಮೇಲ್ ಕ್ಯಾಂಡಿಡೇಟಿಗೆ ಎಷ್ಟು ಹುದ್ದೆ ಇದೆ ಅಂತೇಳಿ ನೋಡೋದಾದರೆ ಅನ್ರಿಸರ್ವ್ಡು 82 ಇದೆ. EWS 17 ಇದೆ. OBC 38 ಇದೆ. SC 24 ಇದೆ. ST 7 ಇದೆ. ಟೋಟಲ್ 168 ಪೋಸ್ಟು ಫೀಮೇಲ್ ಕ್ಯಾಂಡಿಡೇಟಿಗೆ ಇರುವಂಥದ್ದು.
ಇನ್ನು 10% ಆಫ್ ಪೋಸ್ಟಿಂಗ್ ಏನಿದೆ ಇದನ್ನು ಮಾಜಿ ಸೈನಿಕರೇನಿದ್ದಾರೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ರಿಸರ್ವ್ ಮಾಡಿರುವಂಥದ್ದು. ಇನ್ನು ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18 ಇಯರ್ಸ್ ಮಿನಿಮಮ್ ಏಜ್ ಆಗಿರಬೇಕು ಮತ್ತು 25 ಇಯರ್ಸ್ ಒಳಗಡೆ ಇರಬೇಕು. ಅಷ್ಟೇ ಅಲ್ಲ, ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಅವರಿಗೆ 5 ಇಯರ್ಸ್ ಇದೆ. OBC ಅವರಿಗೆ 3 ಇಯರ್ಸ್ ಇದೆ. PWBD ಅಂದರೆ ಅನ್ರಿಸರ್ವ್ಡ್ ಮತ್ತು EWC ಅವರಿಗೆ 10 ಇಯರ್ಸ್ ಇದೆ. PWD OBC ಅವರಿಗೆ 13 ಇಯರ್ಸ್ ಇದೆ. PWD SC/ST ಅವರಿಗೆ 15 ಇಯರ್ಸ್ ತನಕ ಇದೆ. ಇನ್ನು ಡೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅಂಥವರಿಗೆ 40 ಇಯರ್ಸ್ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ಯಾರಿದ್ದೀರಾ ಅವರು ಕೇರ್ಫುಲ್ಲಾಗಿ ಓದ್ಕೊಂಡು ಆಮೇಲೆ ಅಪ್ಲೈಯನ್ನು ಮಾಡಿ. ಇಲ್ಲಿ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಇರ್ಬೋದು ಅಥವಾ ಮೆಡಿಕಲ್ ಎಕ್ಸಾಮಿಗೆ ಯಾವ ರೀತಿ ಇರಬೇಕು ಅಂಥೇಳಿ ಎಲ್ಲ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ತಿಳ್ಕೊಳ್ಳಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತೇಳಿ ನೋಡೋದಾದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂದರೆ 10+ ಆಗಿರಬೇಕು. ಅಂದರೆ ನಿಮ್ಮದು PUC ಆಗಿರಬೇಕು. ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬೋರ್ಡಿಂದ PUCಯನ್ನು ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲ, ಸ್ಪೀಡ್ ಇನ್ ಇಂಗ್ಲೀಷ್ ಟೈಪಿಂಗಲ್ಲಿ 30 ವರ್ಡ್ಸನ್ನು ಪರ್ ಮಿನಿಟಿಗೆ ಟೈಪ್ ಮಾಡುವಂಥ ಸ್ಪೀಡ್ ಇರಬೇಕು. ಇನ್ನು ಹಿಂದಿಯಲ್ಲಿ 25 ವರ್ಡ್ಸನ್ನು ಟೈಪ್ ಮಾಡಬೇಕು ಪರ್ ಮಿನಿಟಿಗೆ. ಇನ್ನು ಕ್ಯಾಂಡಿಡೇಟ್ ಏನಾದರೂ NCC ಸರ್ಟಿಫಿಕೇಟನ್ನು ಹೊಂದಿದರೆ ಅಂಥವರಿಗೆ ಬೋನಸ್ ಅಂಕ ನೀಡಲಾಗುತ್ತೆ. ಅಂದರೆ ನೀವೇನು ಆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೊಗೊಂಡಿರ್ತೀರ ಆ ಗರಿಷ್ಠ ಮಾರ್ಕ್ಸ್ ಏನಿದೆ ಅದರ ಆಧಾರದ ಮೇಲೆ NCCಯಲ್ಲಿ C ಸರ್ಟಿಫಿಕೇಟ್ ಹೊಂದಿದರೆ 5% ಮಾರ್ಕ್ಸನ್ನು ನೀಡ್ತಾರೆ. ಇನ್ನು B ಸರ್ಟಿಫಿಕೇಟ್ ಹೊಂದಿದರೆ 3% ಬೋನಸ್ ಅಂಕ ನೀಡ್ತಾರೆ. ಇನ್ನು NCCಯಲ್ಲಿ A ಸರ್ಟಿಫಿಕೇಟ್ ಹೊಂದಿದರೆ ಅಂಥವ್ರಿಗೆ 2% ಬೋನಸ್ ಅಂಕವನ್ನು ನೀಡಲಾಗುತ್ತೆ. ಇನ್ನು ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹೇಳಿದರೆ ಇದು ಕರ್ನಾಟಕ ಮತ್ತು ಕೇರಳ ರೀಜನ್ ಆಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ, ಕೋಝಿಕೋಡು ಮತ್ತು ತಿರುವನಂತಪುರಂ ಮತ್ತು ತ್ರಿಶೂರು, ಕಣ್ಣೂರು ಮತ್ತು ಕವರಟ್ಟಿ ಇಲ್ಲಿ ಎಕ್ಸಾಮ್ ಸೆಂಟರ್ ಇರುವಂಥದ್ದು. ಇನ್ನು ಎಕ್ಸಾಮ್ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ನೋಡೋದಾದರೆ ಪಾರ್ಟ್ ಎಯಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ. 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಬಿಯಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ ಇರುತ್ತೆ. ಅಂದರೆ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಸಿಯಲ್ಲಿ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. 25 ಮಾರ್ಕ್ಸಿಗೆ 25 ಕ್ವಶನ್ಸ್ ಇರುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸಿಗಿರುತ್ತೆ. ಅಷ್ಟೇ ಅಲ್ಲ, ಕಂಪ್ಯೂಟರ್ ಎಕ್ಸಾಮು 10 ಮಾರ್ಕ್ಸಿಗಿರುತ್ತೆ, 10 ಕ್ವಶನ್ ಇರ್ತದೆ. ಅಷ್ಟೇ ಅಲ್ಲ, ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಇರುತ್ತೆ. ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ ನೀವು ಎಕ್ಸಾಮಲ್ಲಿ. ಇನ್ನು ವೆಬ್ಸೈಟ್ ಅಡ್ರೆಸ್ ಏನಿದೆ ಅಂದರೆ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ನಾನಿಲ್ಲಿ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ, ಅದನ್ನು ಓದ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಲ್ಲಿ ಪೊಲೀಸಲ್ಲಿ ಏನಿದೆ ಅಲ್ಲಿರುವಂತಹ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಬಗ್ಗೆ SSC ಅವರು ಏನು ಅಪ್ಲಿಕೇಶನ್ ಕರೆದಿದ್ದಾರೆ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.